ರಾಜಧಾನಿ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಜನ ಇನ್ನೂ ಒದ್ದಾಡಬೇಕಾದಂತಹ ಸ್ಥಿತಿ ಇದೆ. ನೋಡಿ, ಊರಿಗೆ ಮುಂಚೆ ರಸ್ತೆ ಚೆನ್ನಾಗಿರುವಂತಹ ರಸ್ತೆಯನ್ನು ಕಿತ್ತಾಕ್ತಾರೆ. ಕಿತ್ತಾಕಿರೋ ರಸ್ತೆಯಲ್ಲಿ ದುರಸ್ತಿ ಮಾಡ್ರಪ್ಪ ಅಂದ್ರೆ ಎಲ್ಲರೂ ನಾಪತ್ತೆ ಆಗ್ಬಿಡ್ತಾರೆ. ಇದರಿಂದ ರೋಸಿ ಹೋದಂತಹ ಜನ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ವಿದ್ಯಾರಣ್ಯಪುರದ ಟೆಂಪಲ್ ರೋಡ್ನಲ್ಲಿ ಜ್ಞಾನೇಶ್ವರಿ ಬಡಾವಣೆಯ ರಸ್ತೆ ಕಿತ್ತು ಹೋಗಿದ್ದು ದುರಸ್ತಿನೇ ಆಗಿಲ್ಲ. ಆಲ್ಮೋಸ್ಟ್ 2 ವರ್ಷದಿಂದ ರಸ್ತೆ ದುರಸ್ತಿ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಸ್ಕೂಲು, ಆಫೀಸು ಅಂತ ಇದೇ ರೋಡ್ನ ಮೂಲಕ ಹೋಗ್ತಾರೆ. ಈ ಕಿತ್ತೋದ ರೋಡ್ನಲ್ಲಿ ಇತ್ತೀಚೆಗಷ್ಟೇ ನಡೆಯೋಕ್ಕಾಗದೆ ವೃದ್ಧರೊಬ್ಬರು ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗಿದ್ರು. ಒಂದಿಬ್ಬರು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಕೂಡ ಬೈಕ್ಗಳಲ್ಲಿ ಬೀಳೋದು ಅಥವಾ ಪಾದಚಾರಿಗಳಿಗೆ ಸಮಸ್ಯೆ ಆಗೋದು ಎಲ್ಲ ಆಗ್ತಾನೆ ಇದೆ. ಇದರಿಂದ ರೋಸಿ ಹೋದಂತಹ ಸ್ಥಳೀಯರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಮಾಡಿದರು. ಈ ವೇಳೆ ಶಾಲಾ ಮಕ್ಕಳು, ಸ್ಥಳೀಯರು, ಸಚಿವರು ಹಾಗೂ ಜಿಬಿಎಗೆ ಮನವಿಯನ್ನು ಮಾಡಿಕೊಂಡ್ರು. ಸರ್ಕಾರ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೋಗ್ತಾ ಇದೆ. ಆದರೆ ಜನರಿಗೆ ಮಾತ್ರ ಮೂಲಭೂತ ಸೌಕರ್ಯಗಳು ಕೂಡ ಇನ್ನೂ ಮರೀಚಿಕೆ ಆಗಿದ್ದಾವೆ. ಸರ್ಕಾರ ಎಲೆಕ್ಷನ್ ಬ್ಯುಸಿಯಲ್ಲಿ ತಮ್ಮನ್ನು ಮರೆತಿದೆ ಎನ್ನುವಂಥ ಆಕ್ರೋಶ ಕೂಡ ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ನಾನಿವತ್ತು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಟೆಂಪಲ್ ರೋಡ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇಡೀ ಒಂದು ಟೆಂಪಲ್ ರೋಡ್ ರಸ್ತೆ ಅಂದರೆ ನಂಜಪ್ಪ ಸರ್ಕಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ಗೆ ಕನೆಕ್ಟ್ ಆಗುವಂತಹ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸುಮಾರು 2-3 ವರ್ಷಗಳಿಂದ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಒಂದು ರಸ್ತೆಯ ಸುತ್ತಮುತ್ತವೇ 10ರಿಂದ 12 ಒಂದು ಶಾಲೆಗಳು ಕೂಡ ಇದ್ದಾವೆ. ಪ್ರತಿನಿತ್ಯ ನೂರಾರು ಜನ ಕೂಡ ಈ ಒಂದು ರಸ್ತೆಯಲ್ಲಿಯೂ ಕೂಡ ಹೋಗ್ತಾರೆ. ಈ ಒಂದು ರಸ್ತೆಯಲ್ಲಿ ನಿಜಕ್ಕೂ ಕೂಡ ರಸ್ತೆ ಕಿತ್ತು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ಪ್ರಮುಖವಾಗಿ ವಾಹನಗಳನ್ನು ನಿಲ್ಲಿಸಿ ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಮೇಡಮ್, ಏನು ಹೇಳ್ತೀರಾ? ನೋಡಿ ಮೇಡಮ್, ಈ ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ MLA ಈ ಯುಗಾದಿ ಹಬ್ಬ ಮಾಡ್ತಾರೆ, ಸಂಕ್ರಾಂತಿ ಮಾಡ್ತಾರೆ. ಅದನ್ನು ಬಿಟ್ಟು ಈ ರೋಡಿಗೆ ದುಡ್ಡು ಹಾಕ್ಲಿ ಮೇಡಮ್. 20 ವರ್ಷ ಆಯಿತು ನೋಡ್ತಾ ಇದ್ದು ಇದು. ಹಾಗೆ ಇದೆ, ಏನೂ ಸುಧಾರಣೆ ಇಲ್ಲ. ಸಂಕ್ರಾಂತಿ ಹಬ್ಬ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬನ್ನಿ ಅಂತಾರೆ. ಇಲ್ಲಿ ಕ್ರಾಸ್ ಮಾಡೋದ್ರಲ್ಲಿ ಬಿದ್ದಿರ್ತೀವಿ. ಅಲ್ಲಿ ಹೋಗೋದು ಎಲ್ಲಿಂದ ಬಂತು? ಫಸ್ಟ್ ಇದು ಮಾಡಲಿ, ಜನಗಳು ಎಂಜಾಯ್ ಮಾಡೋಕ್ಕೆ ಫಸ್ಟ್ ಇದನ್ನ ಮಾಡಬೇಕು. ಆಮೇಲೆ ಹಬ್ಬ ಹರಿದಿನ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಆಕ್ಸಿಡೆಂಟ್ಗಳು ಎಷ್ಟು ಆಗ್ತಾ ಇದಾವೆ? ಅಯ್ಯೋ ಮೇಡಮ್, ದಿನಕ್ಕೊಂದು 5-6 ಅಂತೂ ಆಗುತ್ತೆ. ನಮ್ಮ ತರಕಾರಿ ಅಂಗಡಿಯವ್ರನ್ನ ಕೇಳಿ, ಅವರಿಗೆ ಆಕ್ಸಿಡೆಂಟ್ ಆಗೋರನ್ನ ಸರಿ ಮಾಡಿ ಅವ್ರಿಗೆ ನೀರು ಕೊಡು, ಅವ್ರಿಗೆ ರಕ್ತ ವರ್ಸು. 9 ತಿಂಗಳು ಪ್ರೆಗ್ನೆಂಟ್ ಮೊನ್ನೆ ಬಿದ್ದು ಅವ್ರು 1 ಅವರ್ ತಗೊಂಡ್ರು ಸುಧಾರಿಸ್ಕೊಳ್ಳೋಕ್ಕೆ. ಅಷ್ಟು ಕೇಸಸ್ಗಳನ್ನು ನೋಡ್ಬಿಟ್ಟಿದ್ದೀವಿ ನಾವು ಈ ರೋಡಲ್ಲಿ. ಅವ್ರು ಬೇರೆ ಎಲ್ಲ ಮಾಡೋ ಬದಲು ಈ ರೋಡನ್ನು ಸರಿ ಮಾಡಿ. ಏನು ಹೇಳ್ತೀರಾ? ಪ್ರತಿನಿತ್ಯ ಎಷ್ಟು? ನಾವು ಬಂದು 1.5 ವರ್ಷ ಆಯಿತು. 1.5 ವರ್ಷದಿಂದ ಈ ರೋಡ್ ಹಿಂಗೆ ಐತೆ. ತುಂಬ ಜನಗಳಿಗೆ ಟ್ರಬಲ್ ಆಗ್ತೈತೆ. ಸಿಲಿಂಡರ್ ತೊಗೊಂಬರೋರು ಒಂದೊಂದ್ಸರಿ ಸ್ಕಿಡ್ ಆಗಿ ಮೋರಿ ಒಳಗಡೆ ಎಲ್ಲ ಸಿಲಿಂಡರ್ಗಳು ಬೀಳ್ತಾ ಇದ್ದಾವೆ. ಪ್ರೆಗ್ನೆನ್ಸಿ ಲೇಡೀಸ್ ಬೀಳ್ತಾ ಇದ್ದಾರೆ. ತುಂಬ ಜನ ಡ್ಯಾಮೇಜು, ಬ್ಲಡ್ಡು, ಲೇಡೀಸ್ ತುಂಬ ಪ್ರಾಬ್ಲಮ್ ಆಗ್ತೈತೆ. ಶಾಪಿಗೆ ಬರೋರೆಲ್ಲ ಅದೇ ಕಂಪ್ಲೇಂಟ್ಸು. ಜನರು ಕೂಡ ಇಲ್ಲಿ ಬರ್ತಕ್ಕಂಥ ವಾಹನಗಳನ್ನ ತಡೆದ್ಬಿಟ್ಟು ರಸ್ತೆ ಆಗೋವರೆಗೂ ಕೂಡ ಇಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲ್ಲ ಎನ್ನುವಂತಹ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಈ ಒಂದು ಟೆಂಪಲ್ ರೋಡು ಕಿತ್ತೋಗಿರ್ತಕ್ಕಂತಹ ಟೆಂಪಲ್ ರೋಡನ್ನು ಸರಿ ಮಾಡಬೇಕು ಎನ್ನುವಂತಹ ಒಂದು ಆಗ್ರಹ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.